ಎಲ್ಲರಿಗೂ ನಮಸ್ಕಾರ. ಆ ದೇವರು ಎಲ್ಲರಿಗೂ ಆಯುರಾರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ತಾ ಇವತ್ತಿನ ಲಾಗ್ ಶುರು ಮಾಡ್ತಾ ಇದ್ದೇನೆ. ನಾನಿವತ್ತು ನಿಮಗೆ ಮೊಟ್ಟೆ ಸಾರು ಮಾಡೋದು ತೋರಿಸ್ತಾ ಇದ್ದೇನೆ. ಇದರಲ್ಲಿ ಒಂದು ವಿಶೇಷ ಉಂಟು. ಏನಂದರೆ ಅದಕ್ಕೆ ನಾನು ಮೊಟ್ಟೆ ಸಾರಿಗೆ ಕಲ್ಲೊಗ್ಗರಣೆ ಕೊಡ್ತಾ ಇದ್ದೇನೆ. ಇದು ಸುಮಾರು ವರ್ಷಗಳ ಹಿಂದೆ ಕರಾವಳಿ ಸೈಡಿನಲ್ಲೆಲ್ಲ ಈ ಸಾರಿಗೆ ಕಲ್ಲೊಗ್ಗರಣೆ ಕೊಡ್ತಾ ಇದ್ರು. ತರಕಾರಿ ಸಾರಿಗೂ ಕಲ್ಲೊಗ್ಗರಣೆ ಕೊಡ್ತಿದ್ರು. ಮತ್ತು ಈ ಮೊಟ್ಟೆ ಸಾರು ಮತ್ತು ಹೊಳೆ ಮೀನು ಸಾರಿಗೆಲ್ಲ ಈ ಥರ ಕಲ್ಲೊಗ್ಗರಣೆ ಕೊಡ್ತಾ ಇದ್ರು ಹಿಂದಿನವರು, ತುಂಬ ಹಿಂದಿನವರು. ಈಗೆಲ್ಲ ಅದು ಕಡಿಮೆ ಆಗ್ತಾ ಬಂದಿತ್ತು. ಅದು ಬೆಂಚು ಕಲ್ಲು ಅಂತೇಳಿ ಹೇಳ್ತಾರೆ. ಅದರಲ್ಲಿ ಕಲ್ಲೊಗ್ಗರಣೆ ಕೊಡಲಿಕ್ಕೆ ಒಳ್ಳೆದಾಗ್ತದೆ. ಅದರಲ್ಲೇ ಕಲ್ಲೊಗ್ಗರಣೆ ಕೊಡೋದು ಯಾವಾಗಲೂ. ಆ ಕಲ್ಲೊಗ್ಗರಣೆ ಹಾಕಿದರೆ ಅದರ ರುಚಿಯೇ ಬೇರೆ ಇರುತ್ತೆ ಆ ಸಾರಿದು. ಹಾಗಾಗಿ ಈ ಬೆಳ್ಳುಳ್ಳಿ ಹಾಕಿ ಒಗ್ಗರಣೆ ಹಾಕಿ ಮಾಡ್ತಾರಲ್ಲ, ಅಂಥ ಪದಾರ್ಥಕ್ಕೆಲ್ಲ ಈ ಥರ ಕಲ್ಲೊಗ್ಗರಣೆ ಕೊಡ್ತಿದ್ರು ಮೊದಲಿನವರು. ತುಂಬ ಟೇಸ್ಟ್ ಆಗ್ತದೆ. ನೀವು ಒಂದ್ಸಲ ಮಾಡಿ ನೋಡಿ. ಇದೊಂಥರ ವಿಶೇಷ ಅಲ್ಲ ಕಲ್ಲೊಗ್ಗರಣೆ ಅಂತ. ಕೆಲವರಿಗೆ ಆಶ್ಚರ್ಯ ಆಗ್ಬೋದು, ಕೆಲವರಿಗೆ ಗೊತ್ತಿರ್ಬೋದು. ಇದನ್ನು ನಿಮಗೆ ತೋರಿಸುವ ಅಂಥೇಳಿ ಅಂದ್ಕೊಂಡೆ. ಈಗ ನೋಡ್ಕೊಂಡು ಬರುವ ಆಯಿತಾ. ಕಾಯ್ಲಿಕ್ಕೆ ಇಟ್ಟಿದ್ದೇನೆ. ಇದಕ್ಕೆ ನಾನು ಮೊಟ್ಟೆ ಸಾರಾದ್ರಿಂದ ತುಂಬ ಒಣ ಮೆಣಸು ಬೇಡ, ಒಂದು 7-8 ಸಾಕು. ಇದಂದರೆ ತುಂಬ ಇದಿಲ್ಲ, ಖಾರ ಇಲ್ಲ, ಹಾಗಾಗಿ ಹಾಕ್ತಾ ಇದ್ದೇನೆ. ಈಗ ಮೆಣಸಿನಕಾಳು, ಒಂದು ಅರ್ಧ ಸ್ಪೂನಿನಷ್ಟು ಮೆಣಸಿನಕಾಳು, 1 ಚಮಚದಷ್ಟು ಕೊತ್ತಂಬರಿ ಕಾಳು, 1/4 ಚಮಚದಷ್ಟು ಜೀರಿಗೆ, ಒಂದು 10-15 ಕಾಳು ಮೆಂತ್ಯ, 1-2 ಡ್ರಾಪ್ ಎಣ್ಣೆ ಹಾಕಿ ಚಂದ ಮಾಡಿ ಹುರ್ಕೊಳ್ಳೋದು. ಸಾಕು ಹುರಿದದ್ದು. ಇದಕ್ಕೆ ಒಂದು 5-6 ಎಸ್ಲು ಬೆಳ್ಳುಳ್ಳಿ ಹಾಕಿದ್ದೇನೆ, 1/4 ಸ್ಪೂನು ಅರಿಶಿನ ಪುಡಿ ಹಾಕಿದ್ದೇನೆ, ಅಡಿಕೆ ಗಾತ್ರದಷ್ಟು ಹುಣಸೆ ಹುಳಿ ಹಾಕ್ಕೊಂಡಿದ್ದೇನೆ. ಈ ನೀರುಳ್ಳಿ ಬರುತ್ತಲ್ಲ, ಇದನ್ನು 1-2 ಹಾಕ್ತಾ ಇದ್ದೇನೆ. ನೋಡಿ, ಅದು ಸಿಪ್ಪೆ ತೆಗೆದು 2 ನೀರುಳ್ಳಿ ಹಾಕಿದ್ದೇನೆ. ಈಗ ಇದನ್ನು ಒಂಚೂರು ಸ್ವಲ್ಪ ಕಾಯಿ, ತುಂಬ ಹಾಕಲಿಕ್ಕಿಲ್ಲ, ಕಾಯಿ ಸ್ವಲ್ಪ ಹಾಕಬೇಕು, ಆಗ ಟೇಸ್ಟ್ ಜಾಸ್ತಿ ಆಗ್ತದೆ. 1.5 ಮುಷ್ಟಿಯಷ್ಟು ಕಾಯಿ ಹಾಕಿದರೆ ಸಾಕು, ಇಷ್ಟೇ ಸಾಕು. ಇದಿಷ್ಟನ್ನು ಈಗ ಸಣ್ಣ ರುಬ್ಕೊಂಡು ಬರ್ತೇನೆ. ಈಗ ನಾನು ಇಲ್ಲಿ ಮೊಟ್ಟೆಯನ್ನು ಬೇಯಿಸ್ಕೊಳ್ತೇನೆ. ಅಷ್ಟರೊಳಗೆ ಅದು ಬೇಯ್ತಾ ಇರಲಿ, ಅಷ್ಟರವರೆಗೆ ರುಬ್ಕೊಂಡು ಬರ್ತೇನೆ. ಈಗ ಮೊಟ್ಟೆ ಬೇಯಿಸಿ ಅದಕ್ಕೆ ಎಲ್ಲ ಬರೆ ಹಾಕಿ ಇಟ್ಟಿದ್ದೇನೆ. ಮಸಾಲೆ ರುಬ್ಬಿ ಆಯಿತು. ಇದನ್ನೀಗ ಇದಕ್ಕೆ ಹಾಕ್ಕೊಳ್ತೇನೆ. ಇದು ಮೊಟ್ಟೆ ಸಾರು ಸ್ವಲ್ಪ ನೀರೇ ಮಾಡ್ಕೊಳ್ಬೇಕು, ಇಲ್ದಿರ ದಪ್ಪಾಗಿ ಬಿಡುತ್ತೆ. ಈಗ ಎಷ್ಟು ನೀರು ಅಂತ ನೋಡಿಕೊಂಡು ಎಷ್ಟು ಸಾಕು. ತೆಳುವೂ ಅಲ್ಲ, ತುಂಬ ದಪ್ಪವೂ ಅಲ್ಲ, ಎಷ್ಟು ನೋಡಿ. ಕಲ್ಲುಪ್ಪು ಹಾಕ್ತಾ ಇದ್ದೇನೆ. ಇದನ್ನು ಕುದಿಯುವಾಗ ನೀರುಳ್ಳಿ ಹಾಕಿದರೆ ಆಯಿತು. ಒಂದು ಸಣ್ಣ ನೀರುಳ್ಳಿಯನ್ನು ಉದ್ದಕ್ಕೆ ಹೆಚ್ಕೊಂಡು ಹಾಕ್ಕೊಳ್ತೇನೆ. ಒಂದು ನೀರುಳ್ಳಿಯನ್ನು ಕೊಚ್ಚಿಟ್ಕೊಂಡಿದ್ದೇನೆ. ಈಗ ಕುದೀತಾ ಉಂಟಲ್ಲ, ಈಗ ಹೆಚ್ಕೊಂಡ ನೀರುಳ್ಳಿಯನ್ನು ಇದಕ್ಕೆ ಹಾಕ್ಕೊಳ್ತೇನೆ. ಬೇಯಿಸಿರುವ ಮೊಟ್ಟೆಯನ್ನು ಇದಕ್ಕೆ ಹಾಕ್ಕೊಳ್ತೇನೆ. ಈಗ ಇದು ಕುದೀತಾ ಇರುವವರೆಗೆ ನಾನೀಗ ಹೇಳಿದ್ನಲ್ಲ, ಅದು ಕಲ್ಲು ಒಗ್ಗರಣೆ ಅಂತೇಳಿ. ನೋಡಿ, ಇದೇ ಕಲ್ಲು, ಇದನ್ನು ಚಂದ ತೊಳೆದಿಟ್ಕೊಂಡಿದ್ದೇನೆ. ಇದನ್ನೀಗ ನಾವು ಈ ಗ್ಯಾಸಲ್ಲಿ ಇಟ್ಟು ಕೆಂಪು ಮಾಡಬೇಕು. ಅದನ್ನು ಬೆಳ್ಳುಳ್ಳಿಯನ್ನು ಜಜ್ಜಿ ರೆಡಿ ಮಾಡಿ ಇಟ್ಕೊಳ್ಬೇಕು. ಈಗ ಸಾರು ಕುದೀತಾ ಉಂಟು. ಇದು ಕುದೀತು ಸಾಕು. ಈಗ ಬಂದ್ ಮಾಡಿ ಇಡ್ತೇನೆ. ಇದನ್ನು ಹಾಗೆ ಇರಲಿ. ಈಗ ಅದು ಕೆಂಪಾಗ್ತಾ ಬಂದಿದೆ, ಸಾಕದು. ಈಗ ಕೆಂಪಾದ ಕಲ್ಲನ್ನು ತೆಗೆದು ಈ ಒಗ್ಗರಣೆ ಹಾಕ್ತೇವಲ್ಲ ಆ ಸೌಟಿಗೆ ಹಾಕ್ಕೊಂಡು ಅದರ ಮೇಲೆ ಈಗ ಜಜ್ಜಿದ ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ಬೇಕು. ಈ ಜಜ್ಜಿದ ಬೆಳ್ಳುಳ್ಳಿಯನ್ನು ನೋಡಿ, ಒಂದು 7-8 ಎಸ್ಲು ತಗೊಂಡಿದ್ದೇನೆ. ಅದನ್ನು ಹಾಕ್ಕೊಂಡು ಅದರ ಮೇಲೆ 2-3 ಚಮಚ ತೆಂಗಿನೆಣ್ಣೆಯನ್ನು ಹಾಕ್ಕೊಳ್ಬೇಕು. ತೆಂಗಿನೆಣ್ಣೆಯೇ ಹಾಕ್ಕೊಳ್ಳೋದು ಸಾಮಾನ್ಯವಾಗಿ. ಅದೇ ಕರಾವಳಿ ಸೈಡೆಲ್ಲ ಹಾಗೆ ಅಲ್ಲ, ತೆಂಗಿನೆಣ್ಣೆ ಯೂಸ್ ಮಾಡ್ತಾರಲ್ಲ, ಹಾಗೆ ತೆಂಗಿನೆಣ್ಣೆಯೇ ಹಾಕ್ಕೊಳ್ಳೋದು.
ಅದೀಗ ಬೆಳ್ಳುಳ್ಳಿ ಉಂಟಲ್ಲ ಅದು ಕೆಂಪಾಗ್ತದೆ, ಅದರ ಕಲ್ಲಿಂದ ಬಿಸಿಗೆ ಅದು ಬೆಳ್ಳುಳ್ಳಿ ಸಮೇತ ಕೆಂಪಾಗ್ತದೆ. ಆಮೇಲೆ ಅದನ್ನು ತೆಗೆದು ಒಗ್ಗರಣೆ ಕೊಡೋದು. ಕೆಂಪಾಗಿದೆ, ಇದನ್ನೀಗ ಇದರ ಒಳಗೆ ಹಾಕ್ತೇನೆ. ಮುಚ್ಚಿಟ್ಬಿಡು, ಅದರಲ್ಲೇ ಅದರದ್ದು ಪರಿಮಳ ಎಲ್ಲ ಅದರೊಳಗೆ ಇರ್ತದೆ. ಆಮೇಲೆ ಆ ಕಲ್ಲನ್ನು ತೆಗೆಯುದು. ನೋಡಿ ಈಗ ಅದು ನೋಡಿ ಅದರೊಳಗೆ ಕುದೀತಾ ಉಂಟದು, ಒಗ್ಗರಣೆ ಕೊಟ್ಟದ್ದು. ಕಲ್ಲು ಬಿಸಿ ಇರುತ್ತಲ್ಲ, ಹಾಗಾಗಿ ಕುದೀತಾ ಉಂಟು. ಅದೀಗ ಕುದಿಯೋದೆಲ್ಲ ಸ್ಟಾಪ್ ಆದ ಮೇಲೆ ಆ ಕಲ್ಲನ್ನು ತೆಗೆದ್ರೆ ಆಯಿತು. ಇದು ಅಷ್ಟು ಪರಿಮಳಾಗಿ ಒಳ್ಳೆದಾಗ್ತದೆ. ಈಗ ಒಂಚೂರು ಟೇಸ್ಟ್ ನೋಡ್ತೇನೆ ಹೇಗಾಗಿದೆ ಅಂತ. ಉಪ್ಪು ಹುಳಿ ಖಾರ ಎಲ್ಲ ಒಳ್ಳೆಯದಾಗಿದೆ, ಪರಿಮಳ ಆಗಿದೆ. ಅದೇ ನೀವು ಟ್ರೈ ಮಾಡಿ ನೋಡಿ. ಇವರು ಅಂಗಡಿಯಿಂದ ಬಂದರು, ಅವರಿಗೆ ಬಡಿಸ್ತಾ ಇದ್ದೇನೆ. ಅವ್ರ ಹತ್ರ ಕೇಳುವ ಹೇಗಾಗಿದೆ ಅಂತೇಳಿ. ಹೇಗಾಗಿತ್ತು? ಕಲ್ಲು ಒಗ್ಗರಣೆ ಪರಿಮಳ ಬರುತ್ತಾ? ಹ್ಞೂ. ನೋಡಿದ್ರಿ ಅಲ್ಲ, ಮೊಟ್ಟೆ ಸಾರಿಗೆ ಕಲ್ಲೊಗ್ಗರಣೆ ಹಾಕಿ ಮಾಡಿದ್ದು. ನೀವು ಒಂದು ಸಲ ಟ್ರೈ ಮಾಡಿ ಆಯಿತಾ? ಮತ್ತು ಹೇಗೆ ಬಂತಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ. ಇಲ್ಲಿಗೆ ಈ ವ್ಲಾಗ್ ಎಂಡ್ ಮಾಡ್ತಾ ಇದ್ದೇನೆ. ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಓಕೆನಾ? ಬಾಯ್, ಸಿ ಯು.